ಓಂ ಶಾಂತಿ. 9/9/2025 प्रातः मुरली बाप दादा मधुबन। मीठे बच्चे, अपने ऊपर आपे ही कृपा करनी है। पढ़ाई में गैलप करो, कोई भी विक्रम करके अपना रजिस्टर खराब नहीं करो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನಿಮ್ಮ ಮೇಲೆ ನೀವೇ ಕೃಪೆ ಮಾಡ್ಕೊಳ್ಳಿ. ವಿದ್ಯೆ ಚೆನ್ನಾಗಿ ಓದಿ ಗ್ಯಾಲಪ್ ಮಾಡ್ಕೊಳ್ಳಿ. ಏಕೆಂದ್ರೆ ಕೆಲವೊಂದ್ಸಲ ವಿದ್ಯೆ ಓದೋದ್ರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸಮಯ ವೇಸ್ಟ್ ಆಗಿದ್ರು ಮತ್ತೆ ಗಮನ ಕೊಟ್ಟು ಅದನ್ನ ಗ್ಯಾಲಪ್ ಮಾಡ್ಕೊಳ್ಳಿ. ಯಾವುದೇ ವಿಕರ್ಮ ಮಾಡಿ ನಿಮ್ಮ ರಿಜಿಸ್ಟರ್ ಅನ್ನ ಹಾಳು ಮಾಡ್ಕೋಬಾರ್ದು. प्रश्न, इस ऊंची पढ़ाई में पास होने के लिए मुख्य शिक्षा कौन सी मिलती है? उसके लिए किस बात का विशेष अटेंशन चाहिए? ಈ ಉನ್ನತವಾದ ವಿದ್ಯೆಯಲ್ಲಿ ಪಾಸ್ ಆಗ್ಲಿಕ್ಕೆ ಮುಖ್ಯ ಶಿಕ್ಷಣ ಏನ್ ಸಿಗುತ್ತೆ? ಈ ವಿದ್ಯೆಯಲ್ಲಿ ಶ್ರೇಷ್ಠವಾದ ವಿದ್ಯೆ ಇದು. ಇದ್ರಲ್ಲಿ ಪಾಸ್ ಆಗ್ಬೇಕಂದ್ರೆ ಮುಖ್ಯ ಶಿಕ್ಷಣ ಏನ್ ಸಿಗುತ್ತೆ ಬಾಬೋರಿಂದ? ಅದಕ್ಕೆ ಯಾವ ಮಾತಿನ ಕಡೆ ವಿಶೇಷವಾದ ಅಟೆನ್ಷನ್ ಕೊಡಬೇಕು? उत्तर, इस पढ़ाई में पास होना है तो आंखें बहुत बहुत पवित्र होनी चाहिए, क्योंकि आंखें ही धोखा देती है. ಬಾಬಾ ಹೇಳೋದು, ಈ ವಿದ್ಯೆಯಲ್ಲಿ ಪಾಸ್ ಆಗ್ಬೇಕಂದ್ರೆ ಈ ಕಣ್ಣಿನ ಕಡೆ ಬಹಳ ಗಮನ ಕೊಡ್ಬೇಕು. ಈ ದೃಷ್ಟಿಯನ್ನ, ಕಣ್ಣನ್ನ ಬಹಳ ಬಹಳ ಪವಿತ್ರ ಮಾಡ್ಕೋಬೇಕು. ಏಕೆಂದ್ರೆ ಈ ಕಣ್ಣೇ ಮೋಸ ಮಾಡುತ್ತೆ. ಯಹಿ ಕ್ರಿಮಿನಲ್ ಬಂತಿ ಹೇ, ಇದೇ ವಿಕಾರಿ. ಎಲ್ಲ ವಿಕಾರಗಳು ಈ ಕಣ್ಣಿಂದನೇ ಕಾಣುತ್ತಲ್ವಾ, ಕಣ್ಣಲ್ಲೇ ಬರುತ್ತೆ, ಕಣ್ಣಲ್ಲೇ ಕಾಣುತ್ತೆ. शरीर को देखने से ही कर्मेंद्रियों में चंचलता आती है, इसलिए आंखें कभी भी क्रिमिनल न हो. ಈ ಶರೀರ ನೋಡೋದ್ರಿಂದನೇ ಕರ್ಮೇಂದ್ರಿಯಗಳು ಚಂಚಲ ಆಗುತ್ತೆ. ನೋಡಿ, ಶರೀರದ ಏನು ಆಕರ್ಷಣೆ ಇದೆ, ಇದೆಲ್ಲ ನೋಡೋದ್ರಿಂದ ತಾನೇ ಚಂಚಲ ಆಗುತ್ತೆ. ಆದ್ದರಿಂದ ಈ ಕಣ್ಣು ಎಂದು ವಿಕಾರಿ ಆಗಬಾರ್ದು. ಪವಿತ್ರರಾಗ್ಲಿಕ್ಕೆ भाई बहन होकर रहो, याद की यात्रा पर पूरा पूरा ಅಟೆನ್ಷನ್ दो. ಅದಕ್ಕೆ ಯಾವ ಮಾತಿನ ಕಡೆ ವಿಶೇಷವಾದ ಅಟೆನ್ಷನ್ ಕೊಡ್ಬೇಕಂದ್ರೆ ಇದಕ್ಕೆ ಸಹೋದರ ಸಹೋದರಿಯರಾಗಿರಿ. ಪವಿತ್ರ ದೃಷ್ಟಿ, ಇನ್ನೂ ಉನ್ನತವಾದ ದೃಷ್ಟಿ ಅಂದ್ರೆ ಸಹೋದರ ದೃಷ್ಟಿ. ಬಾಬೋರ ನೆನಪಿನ ಯಾತ್ರೆ ಕಡೆ ಸಂಪೂರ್ಣವಾದ ಅಟೆನ್ಷನ್ ಕೊಡಿ. ಗೀತ್, ಧೀರಜ್ ಧರು ಮನುವಾ. ओम शांति. किसने कहा? बेहद के बाप ने बेहद के बच्चों को कहा. ಮುರಳಿಯಲ್ಲಿ ಹಾಡಾಗಿದೆ, ತಾಳ್ಮೆಯಿಂದ ಇರು ಮಾನವ, ನಿನ್ನ ದುಃಖದ ದಿನಗಳು ಇನ್ನೇನು ಮುಗಿದೋಗುತ್ತೆ, ಸುಖದ ದಿನಗಳು ತುಂಬಾ ಸಮೀಪದಲ್ಲಿದೆ ಅಂತ. ಓಂ ಶಾಂತಿ. ಯಾರು ಹೇಳಿದ್ದು? ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಹೇಳಿದ್ದು ಓಂ ಶಾಂತಿ. जैसे कोई मनुष्य बीमारी में होता, उनको अथात दिया जाता कि धीरज धरो, तुम्हारे सब दुख दूर हो जाएंगे. ನೋಡಿ, ಯಾರಾದ್ರೂ ಮನುಷ್ಯರಿಗೆ ಶಾರೀರಿಕವಾದ ರೋಗ ಇದೆ, ಸಮಸ್ಯೆ ಇದೆ ಅಂದ್ರೆ ಅವರಿಗೆಲ್ಲರೂ ಧೈರ್ಯ ತುಂಬ್ತಾರಲ್ವಾ. ಸ್ವಲ್ಪ ತಾಳ್ಮೆಯಿಂದ ಇರಿ, ಇನ್ನೇನು ವಾಸಿ ಆಗುತ್ತೆ, ಇನ್ನೇನು ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗೆ ನಿಮ್ಮ ಎಲ್ಲ ದುಃಖನೂ ದೂರ ಆಗುತ್ತೆ, ಸ್ವಲ್ಪ ತಾಳ್ಮೆ ವಹಿಸಿ. उनको खुशी में लाने के लिए अथात दिया जाता है, वह तो है हद की बातें. ಅವರನ್ನ ಖುಷಿಯಲ್ಲಿ ತರ್ಲಿಕ್ಕೆ, ಉತ್ಸಾಹದಲ್ಲಿ ತರ್ಲಿಕ್ಕೆ ಒಂದು ಧೈರ್ಯವನ್ನ ತುಂಬಲಾಗುತ್ತೆ. ಈಗ ಅದಂತೂ ಹದ್ದಿನ ಮಾತುಗಳು. ಅಂದ್ರೆ ಪ್ರಾಪಂಚಿಕವಾಗಿ ಕಷ್ಟನೋ ಸಮಸ್ಯೆನೋ ರೋಗನೋ ಅದ್ರಲ್ಲಿ ಇರೋರಿಗೆ ಹೇಳೋದು. ಇದು ಬೇಹದ್ದಿನ ಮಾತು. ಇನ್ಕೆ ಕಿತನೆ ಡೇರ್ ಬಚ್ಚೆ ಹೇ, ಸಬ್ಕೋ ದುಃಖ ಸೆ ಚುಡಾನಾ ಹೇ. ಇವ್ರಿಗೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ ಬೇಹದ್ದಿನ ತಂದೆಗೆ, ಅದರಿಂದ ಎಲ್ಲರನ್ನೂ ಈ ದುಃಖದಿಂದ ಬಿಡಿಸ್ಬೇಕು. ಏ ಭಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ, ತುಮ್ಕೋ ಭೂಲ್ನಾ ನಹಿ ಚಾಹಿಯೆ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ನಾವು ಹೇಳ್ತಾರೆ,
ನೀವು ಮರಿಬಾರ್ದು ಇದನ್ನ. ಬಾಬೋರ್ನ ಮರಿಬಾರ್ದು ಅಥವಾ ಬಾಬೋರ್ ಏನ್ ಹೇಳ್ತಾರೆ ಧೈರ್ಯ ತಾಳ್ಮೆ ಇದ್ಯಾವುದು ಮರಿಬಾರ್ದು. ಬಾಬೋರ್ ಬಂದಿದರೆ ಸರ್ವರಿಗೂ ಸದ್ಗತಿ ಕೊಡ್ಲಿಕ್ಕೆ. ಸರ್ವರ ಸದ್ಗತಿ ದಾತ ಬಾಬೋರು. तो इसका मतलब सभी दुर्गति में है. ಸರ್ವರಿಗೂ ಸದ್ಗತಿ ಬಾಬೋರ್ ಕೊಡ್ತಾರೆ ಅಂದ್ರೆ ಅರ್ಥ ಈಗೆಲ್ಲರೂ ದುರ್ಗತಿಯಲ್ಲಿ ಇದ್ದಾರೆ ಅಂತ ಅರ್ಥ. ಇಡೀ ಜಗತ್ತಿನ ಮನುಷ್ಯ ಮಾತ್ರರು, ಅದರಲ್ಲೂ ಕಾಸ್ ಭಾರತ ಹಾಗೂ ಇಡೀ ವಿಶ್ವದವ್ರದ್ದು ದುರ್ಗತಿ ಈಗ. ಕಾಸ್ ತುಮ್ ಸುಖ ಧಾಮ್ ಮೇ ಜಾಯೆಂಗೆ, ಬಾಕಿ ಸಬ್ ಶಾಂತಿ ಧಾಮ್ ಮೇ ಚಲೇ ಜಾಯೆಂಗೆ. ವಿಶೇಷವಾಗಿ ನೀವು ಭಾರತವಾಸಿ ಮಕ್ಕಳೇ ಸುಖಧಾಮಕ್ಕೆ ಹೋಗ್ತೀರಿ, ಬಾಕಿ ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ. ಬುದ್ಧಿ ಮೇ ಆತಾ ಹೇ ಬರೋಬರ್ ಹಮ್ ಸುಖಧಾಮ್ ಮೇ ಥೆ ಔರ್ ಧರ್ಮ್ ವಾಲೆ ಶಾಂತಿಧಾಮ್ ಮೇ ಥೆ. ನಿಮ್ಗೆ ಗೊತ್ತಿದೆ ನಾವು ಸುಖಧಾಮದಲ್ಲಿದ್ವಿ, ಬೇರೆ ಎಲ್ಲ ಧರ್ಮದವರು ಅವಾಗ ಶಾಂತಿಧಾಮದಲ್ಲಿದ್ರು. ಬಾಬಾ ಆಯಾತ ಭಾರತ್ಕೋ ಸುಖಧಾಮ್ ಬನಾಯಾತ. ಕಲ್ಪದ ಹಿಂದೆನೂ ಬಾಬೋರ್ ಬಂದಿದ್ರು, ಈ ಭಾರತವನ್ನ ಸುಖಧಾಮ ಮಾಡಿದ್ರು, ಈಗಲೂ ಬಂದಿದ್ದಾರೆ. तो एडवर्टाइजमेंट भी ऐसी करनी चाहिए. समझाना है हर 5000 ವರ್ಷ बाद ನಿರಾಕಾರ ಶ್ರೀ ಬಾಬಾ ಆತೆ ಹೇ. ಈ ತರ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು, ತಿಳಿಸ್ಕೊಡ್ಬೇಕು. ಪ್ರತಿ 5000 ವರ್ಷದ ನಂತರ ನಿರಾಕಾರ ಶ್ರೀ ಬಾಬೋರ್ ಬರ್ತಾರೆ. ಸಭಿ ಕಾ ಬಾಪ್ ಹೇ, ಅವರು ಎಲ್ಲರ ತಂದೆ ಅವರು, ಬಾಕಿ ಎಲ್ಲರೂ ಸಹೋದರರು. ಒಬ್ಬರೇ ತಂದೆ, ಇನ್ನೆಲ್ಲರೂ ಸಹೋದರರು. ಬ್ರದರ್ಸ್ ಹಿ ಪುರುಷಾರ್ಥ ಕರ್ತೆ ಫಾದರ್ ಸೆ ವರ್ಸಾ ಲೇನ್. ಈ ಬ್ರದರ್ಸ್ ಅಂದ್ರೆ ಆತ್ಮಗಳೇ ಪುರುಷಾರ್ಥ ಮಾಡ್ತೀರಿ, ಪರಮಾತ್ಮ ತಂದೆಯಿಂದ ಆಸ್ತಿ ತಗೊಳ್ಳಿಕ್ಕೆ. ऐसा तो नहीं फादर्स पुरुषार्थ करते, सब फादर्स हो तो फिर वर्षा किससे लेंगे, क्या ब्रदर्स से? ಬಾಬಾ ಹೇಳ್ತಾರೆ ಫಾದರ್ಸ್ ಪುರುಷಾರ್ಥ ಮಾಡೋ ಮಾತಿಲ್ಲ, ತಂದೆ ಇಂದ ಆಸ್ತಿ ತಗೊಳ್ಳೋದು ಮಕ್ಕಳಲ್ವಾ. ಎಲ್ಲರೂ ಫಾದರ್ಸ್ ಆದ್ರೆ ಆಸ್ತಿ ಯಾರಿಂದ ತಗೊಳ್ತೀರಿ? ಏನು ಬ್ರದರ್ಸ್ ಇಂದ ತಗೊಳ್ತೀರಾ ಆಸ್ತಿ? ऐसा तो हो न सके, अभी तुम समझते हो, ये तो बहुत सहज बात है. ಈ ತರ ಅಂತೂ ಆಗ್ಲಿಕ್ಕೆ ಸಾಧ್ಯ ಇದೆ. ಜಗತ್ತಿನ ನಿಯಮ ಇರದೆ ತಂದೆ ಆಸ್ತಿ ಮಕ್ಕಳಿಗೆ, ಸಹೋದರರ ಆಸ್ತಿ ತಂದೆಗೆ ಇದು ಹೆಂಗೆ ಸಾಧ್ಯ ಇದೆ? ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಇದೆಲ್ಲ ಬಹಳ ಸಹಜ ಮಾತುಗಳು. सत्युग में एक ही देवी देवता धर्म होता है, बाकी सब आत्माएं मुक्ति धाम में चली जाती है. ಸತ್ಯಯುಗದಲ್ಲಿ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತೆ, ಬಾಕಿ ಎಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗ್ತಾರೆ. ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಮತ್ತೆ ರಿಪೀಟ್ ಆಗುತ್ತೆ. ಅವಶ್ಯಕವಾಗಿ ಒಂದೇ ಹಿಸ್ಟ್ರಿ ಜಾಗ್ರಫಿ, ಯಾಕೆಂದ್ರೆ 5000 ವರ್ಷದ ಒಂದೇ ಚಕ್ರ ಇದೆ, ಇದೇ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಆಗ್ತಾ ಇರುತ್ತೆ. ಕಲಿಯುಗದ ನಂತರ ಪುನಃ ಬರುತ್ತೆ ಸತ್ಯಯುಗ. दोनों के बीच में फिर संगम युग भी जरूर होगा. ಕಲಿಯುಗ ಸತ್ಯಯುಗದ ಮಧ್ಯದಲ್ಲಿ ಸಂಗಮ ಯುಗ ಇದೆ. ಇದಕ್ಕೆ ಹೇಳಲಾಗುತ್ತೆ ಸುಪ್ರೀಂ ಪುರುಷೋತ್ತಮ್ ಕಲ್ಯಾಣಕಾರಿ ಯುಗ. ಇದು ಸುಪ್ರೀಂ ಯುಗ, ಇದು ಸುಪ್ರೀಂ ತಂದೆ ಬರೋ ಯುಗ, ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಇದು. अभी तुम्हारी बुद्धि का थाला खुला है, तो समझते ये तो बहुत सहज बात है. ಈಗ ನಿಮ್ಮ ಬುದ್ಧಿ ಬೀಗ ತೆರೆದಿದೆ, ಅದರಿಂದ ಪ್ರತಿ ಒಂದು ಮಾತು ಅನ್ಸುತ್ತೆ ಬಹಳ ಸಹಜವಾಗಿದೆ. ಹೊಸ ಜಗತ್ತು ಹಾಗೂ ಹಳೆ ಜಗತ್ತು. ಪುರಾನೆ ಜಾಡ್ ಮೇ ಜರೂರ್ ಬಹುತ್ ಪತ್ತೆ ಹೋಂಗೆ. ಈ ಹಳೆ ವೃಕ್ಷದಲ್ಲಂತೂ ತುಂಬಾ ಎಲೆಗಳಿದೆ, ಹೊಸ ವೃಕ್ಷದಲ್ಲಿ ಎಲೆಗಳು ಕಮ್ಮಿ ಇರುತ್ತೆ. ಅಂದ್ರೆ ಅರ್ಥ ಏನು? ಸತ್ಯಯುಗ ತ್ರೇತಾಯುಗದಲ್ಲಿ ಜನಸಂಖ್ಯೆ ಕಮ್ಮಿ ಇರುತ್ತೆ, ದ್ವಾಪರ ಈ ಕಲಿಯುಗದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಅದು ಸತೋ ಪ್ರಧಾನ ಜಗತ್ತು ಸತ್ಯಯುಗ, ಕಲಿಯುಗ ಇದು ತಮೋ ಪ್ರಧಾನ ಜಗತ್ತು. तुम्हारा भी नंबरवार पुरुषार्थ अनुसार बुद्धि का थाला खुला है. ನಿಮ್ದುನು ನಂಬರ್ವಾರ್ ಪುರುಷಾರ್ಥ ಅನುಸಾರ ಬುದ್ಧಿ ಬೀಗ ತೆರೆದಿದೆ. क्योंकि सब यथार्थ रीति बाप को याद नहीं करते हैं. ಯಾಕೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಬುದ್ಧಿ ಬೀಗ ತೆರೆದಿದೆ ನಿಮ್ದು? ಯಾಕೆಂದ್ರೆ ನೀವು ಎಲ್ಲರೂ ಯಥಾರ್ಥವಾಗಿ ಒಂದೇ ರೀತಿ ಬಾಬೋರ್ ನೆನಪು ಮಾಡಲ್ಲ. ಧಾರಣಾ ಬಿ ನೈ ಹೋತಿ, ನೆನಪು ಒಂದೇ ತರ ಇಲ್ಲ ಅಂದ್ರೆ ಧಾರಣೆನೂ ಒಂದೇ ತರ ಇರಲ್ಲ. ಬಾಪ್ ತೋ ಪುರುಷಾರ್ಥ ಕರಾತೆ ಪರಂತು ತಕ್ದೀರ್ ಮೇ ನಹಿ. ಡ್ರಾಮಾ ಅನುಸಾರ ಜೋ ಅಚ್ಚಿ ರೀತಿ
पढ़ेंगे पढ़ाएंगे बाप के मददगार बनेंगे, हर हालत में ऊंच पद वही पाएंगे. ಬಾಬೋರ್ ಪುರುಷಾರ್ಥ ಮಾಡಿಸ್ತಾರ ಹೌದು, ಆದ್ರೆ ಅದೃಷ್ಟದಲ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ. ಡ್ರಾಮಾ ಅನುಸಾರ ಯಾರು ಚೆನ್ನಾಗಿ ವಿದ್ಯೆ ಓದ್ತಾರೆ, ಬೇರೆಯವರಿಗೂ ಓದಿಸ್ತಾರೆ, ಬಾಬೋರ ಕಾರ್ಯದಲ್ಲಿ ಸಹಯೋಗಿಗಳಾಗ್ತಾರೆ, ಅವರು ಎಲ್ಲ ಸಂದರ್ಭದಲ್ಲೂ ಉನ್ನತ ಪದವಿ ಅವಶ್ಯಕವಾಗಿ ಪಡ್ಕೊಳ್ಳಿ. ಯಾಕೆಂದ್ರೆ ಏನ್ ಮಾಡ್ತೀವಿ ಅದ್ರ ಫಲ ನಾವೇ ಪಡ್ಕೊಳ್ಳೋದಲ್ಲ. ಇದೆಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಉನ್ನತ ಪದವಿನೂ ಪಡ್ಕೊಳ್ತೀರಿ. स्कूल में स्टूडेंट भी समझते हम कितने मार्क्स में पास होंगे. ವಿದ್ಯಾರ್ಥಿಗೆ ಸ್ಕೂಲಲ್ಲೂ ಗೊತ್ತಾಗುತ್ತಲ್ಲ, ನಾನು ಹೆಂಗ್ ಓದ್ತಾ ಇದ್ದೀನಿ, ನಾನು ಎಷ್ಟು ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತೀನಿ ಅಂತ. ತೀವ್ರ ವೇಗಿ जोर से पुरुषार्थ करते, ट्यूशन के लिए टीचर रखते कि कैसे भी करके पास होवे. ತೀವ್ರ ವೇಗಿಗಳು ಅಂದ್ರೆ ತೀಕ್ಷ್ಣವಾಗಿರೋರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಅದು ಲೌಕಿಕ ವಿದ್ಯೆ ಆಗ್ಲಿ ಅಥವಾ ಈಶ್ವರೀಯ ವಿದ್ಯೆ ಆಗ್ಲಿ. ಟ್ಯೂಷನ್ಗೆ ಕೆಲವರು ಟೀಚರ್ ಇಟ್ಕೊತಾರೆ, ಹೇಗಾದ್ರೂ ನಾನು ಪಾಸ್ ಆಗ್ಬೇಕಂತ. ಇಲ್ಲೂ ಅಷ್ಟೇ, ಬಹಳ ಗ್ಯಾಲಪ್ ಮಾಡ್ಕೋಬೇಕು, ಗ್ಯಾಪ್ ಏನಾಗಿರುತ್ತೆ ಅದನ್ನ ತುಂಬ್ಕೋಬೇಕು. अपने ऊपर कृपा करनी है, बाबा से अगर कोई पूछे शरीर छूटे तो इस हालत में क्या पद पाएंगे. ತನ್ನ ಮೇಲೆ ತಾನೇ ಕೃಪೆ ಮಾಡ್ಕೋಬೇಕು. ಇಲ್ಲಿ ಯಾರ ಕೃಪೆ? ಬೇರೆಯವ್ರು ಮಾಡೋದಲ್ಲ. ಬಾಬಾನು ಹೇಳ್ತಾರೆ, ನಾನು ನಿಮ್ಮ ಮೇಲೆ ಕೃಪೆ ಮಾಡಲ್ಲ, ಓದಿಸ್ತಾ ಇದ್ದೀನಲ್ಲ, ಡೈರೆಕ್ಷನ್ ಕೊಡ್ತೀನಲ್ಲ, ಇದೇ ದೊಡ್ಡ ಕೃಪೆ. ಅದರಂತೆ ನಡೆದು ನಿಮ್ಮೇಲೆ ನೀವು ಕೃಪೆ ಮಾಡ್ಕೊಳ್ಳಿ. ಬಾಬಾ ಅವ್ರ ಹತ್ರ ನೀವು ಬೇಕಾದ್ರೆ ಕೇಳಿ, ಬಾಬಾ ನಾನೇನಾದ್ರೂ ಇವತ್ತು ಶರೀರ ಬಿಟ್ರೆ ನನ್ನ ಗತಿ ಏನಾಗುತ್ತೆ, ನನಗೇನ್ ಪದವಿ ಸಿಗುತ್ತೆ? ಬಾಬಾ ನಿಮ್ಗೆ ಹೇಳ್ತಾರೆ. तो बहुत सहज समझने की बात, जैसे हद के स्टूडेंट समझते ಬೇಹದ್ ಕೆ ಸ್ಟೂಡೆಂಟ್ ಬಿ ಸಮಜ್ ಸಕ್ತೆ ಹೇ. ಇದು ಬಹಳ ಸಹಜವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಮಾತು. ಹೆಂಗೆ ಲೌಕಿಕ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ನಾನು ಹೆಂಗ್ ಓದ್ತೀನಿ, ಏನ್ ಆಗ್ತೀನಿ ಎಲ್ಲ, ಅದೇ ತರ ಬೇಹದ್ದೇನೆ ವಿದ್ಯಾರ್ಥಿಗಳು ನೀವು ತಿಳ್ಕೊಬಹುದು, ಬುದ್ಧಿಯಿಂದ ತಿಳ್ಕೊಳ್ಬೇಕಾಗತ್ತೆ. ಹಮ್ಸೆ ಗಡಿ ಗಡಿ ಭೂಲೆ ಹೋತಿ, ವಿಕ್ರಮ್ ಹೋತಾ, ರಜಿಸ್ಟರ್ ಖರಾಬ್ ಹೋಗಾ, ರಿಸಲ್ಟ್ ಬಿ ಐಸೆ ನಿಕ್ಲೇಗಿ. ಬುದ್ಧಿಯಿಂದ ನೀವು ತಿಳ್ಕೊಬಹುದು, ಪದೇ ಪದೇ ಮಾಡಿದ್ದೇ ತಪ್ಪುಗಳು ಮಾಡ್ತಾ ಇರೋದು, ವಿಕರ್ಮನೆ ಮಾಡ್ತಾ ಇರೋದು, ಬಾಬಾ ಅವ್ರು ಎಷ್ಟು ಹೇಳಿದ್ರು ಮಾಡೋದನ್ನೇ ಮಾಡ್ತಾ ಇದ್ರೆ ರಿಜಿಸ್ಟರ್ ಅಂತೂ ಹಾಳಾಗುತ್ತೆ. ರಿಜಿಸ್ಟರ್ ಹಾಳಾಯ್ತು ಅಂದ್ಮೇಲೆ ರಿಸಲ್ಟು ಅದೇ ತರ ಬರುತ್ತೆ. ಪ್ರತಿಯೊಬ್ರು ನಿಮ್ಮ ರಿಜಿಸ್ಟರ್ನ ನೀವೇ ಇಟ್ಕೊಳ್ಳಿ, ನಿಮ್ ಚಾರ್ಟ್ ಅನ್ನ ನೀವೇ ಇಟ್ಕೊಳ್ಳಿ. ಇವತ್ತು ಡ್ರಾಮಾ ಅನುಸಾರ ಸಬ್ ನೂಂದ್ ಹೋ ಹಿ ಜಾತಿ ಹೇ, खुद भी समझते हमारा रजिस्टर तो बहुत खराब है. ಡ್ರಾಮಾ ಅನುಸಾರ ನೀವೇನ್ ಮಾಡ್ತೀರಿ ಅದು ನಿಗದಿ ಆಗ್ತಾ ಹೋಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ ನನ್ ರಿಜಿಸ್ಟರ್ ತುಂಬಾ ಹಾಳಾಗಿದೆ. ಯಾಕೆಂದ್ರೆ ಜೀವನನೇ ಒಂದು ರಿಜಿಸ್ಟರ್, ಇದ್ರಲ್ಲಿ ನಾವ್ ಏನ್ ಕರ್ಮ ಮಾಡ್ತೀವಿ ಅದು ಬರಿತಾ ಹೋಗುತ್ತೆ. ಅದಕ್ಕೋಸ್ಕರ ತನ್ನ ರಿಜಿಸ್ಟರ್ ಅನ್ನ ಚೆನ್ನಾಗಿಟ್ಕೊಳ್ಳಿ. ನ ಸಮಜ್ ಸಕ್ತೆ ತೋ ಬಾಬಾ ಬತಾ ಸಕ್ತೆ ಹೇ. ಸ್ಕೂಲ್ ಮೇ ರಿಜಿಸ್ಟರ್ ಆದಿ ಸಬ್ ರಖಾ ಜಾತಾ ಹೇ ನಾ. ನಿಮ್ಗೇನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಬಾಬಾ ಅವ್ರು ತಿಳಿಸ್ಕೊಡ್ತಾರೆ, ಕೇಳಿ, ಡೈರೆಕ್ಷನ್ ತಗೊಳ್ಳಿ. ಏನು ಕೇಳಲಿಲ್ಲ ಅಂದ್ರೆ ಬಾಬಾ ಅವ್ರು ಯಾಕೆ ಹೇಳ್ತಾರೆ? ಏನಾದ್ರೂ ಸಲಹೆ ಕೇಳಿದ್ರೆ ಉತ್ತರ ಹೇಳ್ಬೋದು, ಸಲಹೆ ಕೇಳದಿದ್ದವ್ರಿಗೆ ಯಾರು ಹೇಳಕ್ಕಾಗುತ್ತೆ? ನಾವೇ ಸರಿ ಅಂತ ನಡೆದ್ರೆ ನಡೀರಿ ಅಂತಾರೆ ಬಾಬಾ ಅವರು. ಸ್ಕೂಲಲ್ಲೂ ರಿಜಿಸ್ಟರ್ ಎಲ್ಲರದು ಇಡ್ಲಾಗುತ್ತಲ್ವಾ. इनका तो दुनिया में किसको पता नहीं, नाम है गीता पाठशाला, ವೇದ ಪಾಠಶಾಲಾ ಕಭಿ ನಹಿ ಕಹೆಂಗೆ. ಈ ಜಗತ್ತಲ್ಲಿ ಯಾರಿಗೂ ಮನುಷ್ಯರಿಗೆ ಏನೂ ಗೊತ್ತಿಲ್ಲ, ಇದರ ಹೆಸರೇ ಗೀತಾ ಪಾಠಶಾಲೆ. ಬಾಬಾ ಹೇಳ್ತಾರೆ ವೇದ ಪಾಠಶಾಲೆ ಅಂತ ಹೇಳೋದಿಲ್ಲ. ವೇದ, ಉಪನಿಷತ್ತು, ಗ್ರಂಥ ಮುಂತಾದವುಗಳು ಎಲ್ಲಿ ಓದ್ತಾರೋ ಅದಕ್ಕೆ ಪಾಠಶಾಲೆ ಅಂತ ಕರೆಯೋದಿಲ್ಲ. ಪಾಠಶಾಲೆ ಅಂದ್ರೆ ಯಾವುದು? ಸ್ಕೂಲ್ ಅಂದ್ರೆ ಯಾವುದು? ಎಲ್ಲಿ ಗುರಿ ಉದ್ದೇಶ ಇದೆ. हम भविष्य में ये बनेंगे. कोई वेद शास्त्र बहुत पढ़ते उनको भी टाइटल मिलता है. ಭವಿಷ್ಯದಲ್ಲಿ ನಾನು ಈ ತರ ಆಗ್ಬೇಕು ಅನ್ನೋ ಗುರಿ ಇಟ್ಟು ಯಾವುದನ್ನ ಓದ್ತೀವಿ ಅದು ವಿದ್ಯಾಲಯ, ಅದು ಪಾಠಶಾಲೆ. ಈ ವೇದ ಶಾಸ್ತ್ರ ಎಲ್ಲ ಓದ್ತಾರೆ, ಅದಕ್ಕೆ ಪಾಠಶಾಲೆ ಅಂತ ಹೇಳೋದಿಲ್ಲ. ಬಾಬಾ ಹೇಳ್ತಾರೆ ಅಲ್ಲಿ ಏನಿದ್ರು ಟೈಟಲ್ ಸಿಗುತ್ತೆ, ಸಂಪಾದನೆ ಆಗುತ್ತೆ. कोई कोई तो बहुत कमाई करते परंतु वो कोई अविनाशी कमाई नहीं है, साथ नहीं चलती है. ಕೆಲವರಂತೂ ಇದರಲ್ಲೇ ತುಂಬಾ ಸಂಪಾದನೆ ಮಾಡ್ತಾರೆ. ವೇದ ಶಾಸ್ತ್ರ ಗ್ರಂಥ ಅದೆಲ್ಲ ಓದ್ಬಿಟ್ಟು ಅದರಿಂದನೇ ತುಂಬಾ ಸಂಪಾದನೆ ಮಾಡ್ತಾರೆ.
ಆದ್ರೆ ಅದು ಅವಿನಾಶಿ ಸಂಪಾದನೆನೂ ಅಲ್ಲ, ಅದು ಜೊತೆಗೆ ತಗೊಂಡೋಗೋದು ಅಲ್ಲ. ये सच्ची कमाई साथ चलनी है. ಈಗ ನೀವೇನ್ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಿ, ಇದು ಸತ್ಯವಾದ ಸಂಪಾದನೆ, ಜೊತೆಗೆ ತಗೊಂಡು ಹೋಗೋದು. ಬಾಕಿ ಎಲ್ಲವೂ ಇಲ್ಲೇ ವಿನಾಶ ಆಗುತ್ತೆ. ಈ ಮಕ್ಕಳಿಗೆ ಗೊತ್ತಿದೆ, ಅಬ್ ಬಹುತ್ ಬಹುತ್ ಕಮಾಯಿ ಕರ್ ರಹೆ ಹೈ. ನಾವು ತುಂಬಾ ತುಂಬಾ ಸಂಪಾದನೆ ಮಾಡ್ಕೊಳ್ತಾ ಇದೀವಿ, ನಾವೇ ವಿಶ್ವದ ಮಾಲೀಕರಾಗ್ಲಿಕ್ಕೆ ಸಾಧ್ಯ. सूर्यवंशी डिनाइस्टी है तो जरूर बच्चे तख्त पर बैठेंगे. बहुत ऊंच पद है. ಸೂರ್ಯವಂಶಿ ರಾಜ್ಯ ಅಂದ್ರೆ ಅವಶ್ಯಕವಾಗಿ ಮಕ್ಕಳೇ ಸಿಂಹಾಸನದಲ್ಲಿ ಕುತ್ಕೋತಾರೆ, ಪಟ್ಟಾಭಿಷೇಕ ಆಗುತ್ತೆ, ಉನ್ನತ ಪದವಿ ಪಡ್ಕೊಳ್ತೀರಿ. ತುಮಕೋ ಸ್ವಪನ್ ಮೇ ಭಿ ನಹೀ ತಾ ಹಮ್ ಪುರುಷಾರ್ಥ ಕರ್ ರಾಜ್ಯ ಪದ ಪಾಯೆಂಗೆ. ಯಾರಿಗೆ ಕನಸು ಬಿದ್ದಿತ್ತಾ ನಾವು ಪುರುಷಾರ್ಥ ಮಾಡಿ ರಾಜ್ಯ ಪದವಿ ಪಡ್ಕೊಳ್ತೀವಿ, ವಿಶ್ವ ಆಳ್ತೀವಿ? ನಾವು ಹೇಳ್ತಾರೆ ಇದಕ್ಕೆ ಹೇಳಲಾಗುತ್ತೆ ರಾಜಯೋಗ. वह होता बैरिस्टरी योग, डॉक्टरी योग. पढ़ाई और पढ़ाने वाला याद रहता है ना. ಅಲ್ಲಿ ಬ್ಯಾರಿಸ್ಟರಿ ಯೋಗ, ಡಾಕ್ಟರಿ ಯೋಗ, ಸರ್ಜನ್ ಯೋಗ ಅಂದ್ರೆ ಯಾರು ಓದಿಸ್ತಾರೆ ಯೋಗ ಅವ್ರ ಜೊತೆ ಇರುತ್ತೆ, ಆ ವಿದ್ಯೆ ಜೊತೆ ಇರುತ್ತಲ್ವಾ. ಇಲ್ಲೂ ಅಷ್ಟೇ, ಇದು ವಿದ್ಯೆ ಓದ್ಸೋರ್ ನೆನಪಲ್ಲಿದೆ ಅಷ್ಟೇ, ಬಾಬೋರ್ ನೆನಪಲ್ಲಿರಿ. ಯಹಾ ಭಿ ಯೇ ಹೈ ಸಹಜ ಯಾದ್, ಯಾದ್ ಮೇ ಹಿ ಮೆಹನತ್ ಹೈ. ಇಲ್ಲೂ ಅಷ್ಟೇನೆ, ನೆನಪು, ಸಹಜವಾದ ನೆನಪು, ನೆನಪಲ್ಲೇ ಪರಿಶ್ರಮ ಇದೆ. ಅಪ್ನೆ ಕೋ ದೇಹಿ ಅಭಿಮಾನಿ ಸಮಜ್ನಾ ಪಡೆ. ಆತ್ಮ ಮೇ ಹಿ ಸಂಸ್ಕಾರ ಬರ್ತೆ ಹೈ. ತನ್ನನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡ್ಕೋಬೇಕು, ಆತ್ಮದಲ್ಲೇ ಸಂಸ್ಕಾರ ತುಂಬುತ್ತೆ. ಅಂದ್ರೆ ಅಷ್ಟು ಆತ್ಮ ಆಗೋ ಅಭ್ಯಾಸ ಮಾಡಿ. ಬಹುತ್ ಆತೆ ಜೋ कहते हम तो शिव बाबा की पूजा करते थे परंतु क्यों पूजा करते वह नहीं जानते हैं. ಈ ಕೆಲವರು ಅನೇಕರು ಬರ್ತಾರೆ ಜ್ಞಾನ ತಿಳ್ಕೊಳಕ್ಕೆ, ನಾವು ಶಿವಬಾಬಾವ್ರದೇ ಪೂಜೆ ಮಾಡೋದು, ನಾವು ಶಿವನ್ ಭಕ್ತರೆ ಇದೆಲ್ಲ ಹೇಳ್ತಾರೆ. ಯಾಕೆ ಪೂಜೆ ಮಾಡ್ತೀವಿ ಅದು ಗೊತ್ತೇ ಇಲ್ಲ. ಶಿವ್ ಕೋಹಿ ಬಾಬಾ ಕೇತೆ ಹೈ. ಶಿವ ಬಾಬಾವ್ರನ್ನೇ ಬಾಬಾ ಅಂತ ಕರೆಯೋದು, ಇನ್ಯಾರಿಗೂ ಬಾಬಾ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹನುಮಾನ್ ಗಣೇಶ್ ಆದಿ ಕಿ ಪೂಜಾ ಕರ್ತೆ, ಬ್ರಹ್ಮ ಕಿ ಪೂಜಾ ಹೋತಿ ನಹಿ ಹೈ. ಹನುಮಂತನ್ ಪೂಜೆ ಆಗುತ್ತೆ, ಗಣೇಶನ್ ಪೂಜೆ ಆಗುತ್ತೆ, ಆದ್ರೆ ಬ್ರಹ್ಮನ ಪೂಜೆ ಆಗೋದಿಲ್ಲ. ಅಜ್ಮೇರ್ ಮೇ ಬಲ್ ಮಂದಿರ್ ಹೈ, ವಹಾ ಕೆ ತೋಡೆ ಬ್ರಾಹ್ಮಣ ಲೋಗ್ ಪೂಜಾ ಕರ್ತೆ ಹೋಂಗೆ. ಅಜ್ಮೀರಲ್ಲಿ ಬ್ರಹ್ಮನ ಮಂದಿರ ಇದೆ, ಅಲ್ಲೂ ಏನು ಎಲ್ಲರೂ ಪೂಜೆ ಮಾಡಲ್ಲ, ಸ್ವಲ್ಪನೇ ಸ್ವಲ್ಪ ಬ್ರಾಹ್ಮಣರಿದ್ದಾರೆ, ಅವ್ರು ಮಾತ್ರ ಹೋಗಿ ಪೂಜೆ ಮಾಡ್ತಾರೆ. ಬಾಕಿ ಗಾಯನ ಮುಂತಾದವುಗಳೇನು ಇಲ್ಲ. ಶ್ರೀಕೃಷ್ಣ, ಲಕ್ಷ್ಮೀನಾರಾಯಣರು, ದೇವ್ರದ್ದು ಎಷ್ಟೊಂದು ಗಾಯನ ಇದೆ. ಬ್ರಹ್ಮ ಕಾ ನಾಮ್ ನಹಿ ಕ್ಯೋಂಕಿ ಬ್ರಹ್ಮ ತೋ ಈ ಸಮಯ ಸಾವರಾ ಹೈ. ಬ್ರಹ್ಮನ ಹೆಸರು ಅಷ್ಟೊಂದು ಪ್ರಸಿದ್ಧಿ ಇಲ್ಲ. ಬ್ರಹ್ಮ ಅಂದ್ರೆ ಅವ್ರು ಈ ಸಮಯದಲ್ಲಿ ಇದ್ದಾರೆ, ಯಾರ ಆತ್ಮ ಶ್ಯಾಮ ವರ್ಣದಲ್ಲಿದೆ ಅವರನ್ನೇ ಶಿವಬಾಬೋರ್ ಬಂದು ದತ್ತು ತಗೊಳ್ತಾರೆ. तो बहुत सहज है तो बाप बच्चों को भिन्न भिन्न प्रकार से समझाते हैं. ಮಕ್ಕಳೇ ಇದಂತೂ ಬಹಳ ಸಹಜ. ಬಾಬೋರು ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸ್ಕೊಡ್ತಾರೆ. ಬುದ್ಧಿ ಮೇ ಯೇ ರಹೆ ಶಿವ ಬಾಬಾ ಹಮ್ಕೋ ಸುನಾ ರಹೆ. ನಿಮ್ಮ ಬುದ್ಧಿಯಲ್ಲಿರ್ಬೇಕು ಶಿವ ಬಾಬೋರ್ ನನಗೆ ಹೇಳ್ತಾ ಇದ್ದಾರೆ ಅಂದ್ರೆ ಯಾರು ಓದಿಸ್ತಾ ಇದ್ದಾರೆ ಅವ್ರ ನೆನಪಿರ್ಬೇಕು. ಅವರೇ ತಂದೆನೂ ಶಿಕ್ಷಕನೂ ಗುರುನು. ಶಿವ ಬಾಬೋರೇ ಜ್ಞಾನ ಸಾಗರನು, ಅವರೇ ನಮಗೆ ಓದಿಸ್ತಾ ಇದ್ದಾರೆ. ಈಗ ನೀವು ಮಕ್ಕಳು ತ್ರಿಕಾಲದರ್ಶಿಗಳಾಗಿದ್ದೀರಿ, ಜ್ಞಾನದ ಮೂರನೇ ನೇತ್ರ ನಿಮ್ಮ ಮಕ್ಕಳಿಗೆ ಸಿಕ್ಕಿದೆ. ಯವಿ ತುಮ್ ಸಮಜ್ತೆ ಹೋ ಆತ್ಮ ಅವಿನಾಶಿ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನನ್ನ ಆತ್ಮ ಅವಿನಾಶಿ, ಆತ್ಮದ ತಂದೆನೂ ಅವಿನಾಶಿ. ಇದು ಜಗತ್ತಲ್ಲಿ ಯಾರು ತಿಳ್ಕೊಂಡಿಲ್ಲ. तो सब पुकारते ही रहते बाबा हमको पति से पावन बनाओ. ಆದ್ರೆ ಬಾಬೋರನ್ ಎಲ್ಲರೂ ಕರೀತಾ ಇರ್ತಾರೆ, ನಮ್ಮನ್ನ ಪತೀತರಿಂದ ಪಾವನ ಮಾಡು ಅಂತ ಹೇಳಿ. ಆತರ ಯಾರು ಕರಿಯಲ್ಲ, ನಮ್ಗೆ ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಬಂದು ಹೇಳು ಅಂತ ಯಾರು ಕರಿಯಲ್ಲ. ये तो बाप खुद हाकर सुनाते पति से पावन फिर पावन से पति कैसे बनेंगे. ಆದ್ರೆ ಶಿವಬಾಬೋರು ಸ್ವಯಂ ಬಂದು ಹೇಳ್ತಾರೆ, ಪತೀತರಿಂದ ಪಾವನ, ಪಾವನರಿಂದ ಪತೀತರು ಹೇಗಾಗ್ತೀರಿ, ಈ ಹಿಸ್ಟ್ರಿ ರಿಪೀಟ್ ಹೇಗಾಗುತ್ತೆ.
वो भी बताते 84 का ಚಕ್ರ है ಇದನ್ನ ನಾನೇ ಹೇಳ್ತೀನಿ. ಇದು 84 ಜನ್ಮದ ಚಕ್ರ. ಆ ಪತೀತರು ಯಾಕಾಗಿದ್ದೀವಿ ಮತ್ತೆ ಪಾವನಾಗಿ ಎಲ್ಲಿಗೆ ಹೋಗ್ಲಿಕ್ಕೆ ಬಯಸ್ತೀವಿ, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿರೋದು. मनुष्य तो सन्यासी आदि के पास जाकर कहेंगे मन की शांति कैसे. ಅಪ್ಪ ಜಗತ್ತಿನ ಆತ್ಮಗಳು ಮನುಷ್ಯರು ನೋಡಿ ಸನ್ಯಾಸಿಗಳ ಹತ್ರ ಎಲ್ಲ ಹೋಗಿ ಸಾಧಕರ ಹತ್ರ ಕೇಳ್ತಾರೆ, ನಮ್ಮ ಮನಸ್ಸಿಗೆ ಶಾಂತಿ ಬೇಕು, ಹೆಂಗ್ ಸಿಗುತ್ತೆ. ऐसा नहीं कहेंगे हम संपूर्ण निर्विकारी पावन कैसे बने. ಈ ತರ ಯಾರು ಕೇಳಲ್ಲ. ನಾವು ಸಂಪೂರ್ಣ ನಿರ್ವಿಕಾರಿಗಳಾಗ್ಬೇಕು, ಪಾವನರಾಗ್ಬೇಕು, ಹೇಗಾಗೋದು ಅಂತ ಯಾರು ಕೇಳಲ್ಲ. ये कहने में लज्जा आती है. अभी बाप ने समझाया तुम सब भक्तिया हो, मैं हूँ भगवान, ब्राइड ग्रूम. ಆತರ ಹೇಳಕ್ ನಾಚಿಕೆ ಆಗುತ್ತಲ್ಲ ತಮ್ಮನ್ನ ವಿಕಾರಿಗಳು ಪತೀತರು ಅಂತ ಹೇಳ್ಕೊಳಕ್ಕೆ. ಈಗ ಬಾಬಾ ಹೇಳ್ತಾರೆ ನೀವೆಲ್ಲರೂ ಭಕ್ತೆಯರು, ನಾನೊಬ್ಬನೇ ಭಗವಂತ. ನೀವೆಲ್ಲರೂ ಪ್ರಿಯತಮಿಯರು, ನಾನೊಬ್ಬನೇ ಪ್ರಿಯತಮ. ನೀವೆಲ್ಲರೂ ನನ್ನನ್ನ ನೆನ್ಪು ಮಾಡಿ. मैं मुसाफिरी बहुत ब्यूटीफुल हूँ, सारी दुनिया के मनुष्य मात्र को खूबसूरत बनाता हूँ. ಬಾಬಾ ಹೇಳ್ತಾರೆ ನಾನಿಲ್ಲಿ ಯಾತ್ರಿಕ, ನಾನು ಬಹು ಸುಂದರವಾದ ಯಾತ್ರಿಕ. ನೋಡಿ ಅದಕ್ಕೆ ಅಲ್ವಾ ಸತ್ಯಂ ಶಿವಂ ಸುಂದರಂ. ಬಾಬೋರಷ್ಟು ಸುಂದರವಾಗಿ ಯಾರು ಇಲ್ಲ. ಇಡೀ ಜಗತ್ತಿನ ಮನುಷ್ಯ ಮಾತ್ರ ಎಲ್ಲರನ್ನೂ ನಾನು ಸುಂದರರನ್ನಾಗಿ ಮಾಡ್ತೀನಿ. ವಂಡರ್ ಆಫ್ ದಿ ವರ್ಲ್ಡ್, ಸ್ವರ್ಗವನ್ನು ಸ್ಥಾಪನೆ ಮಾಡ್ತೀನಿ. ಯಹಾ 7 ವಂಡರ್ಸ್ ಗಿಂತೆ ವಹಾ ತೋ ವಂಡರ್ ಆಫ್ ದಿ ವರ್ಲ್ಡ್ ಏಕ್ ಹಿ ಸ್ವರ್ಗ ಹೈ. ಇಲ್ಲಿ 7 ಅದ್ಭುತಗಳನ್ನ ಹೇಳ್ತಾರೆ ಕಲಿಯುಗದಲ್ಲಿ. ಆದ್ರೆ ಬಾಬಾ ಹೇಳ್ತಾರೆ ಅಲ್ಲಿ ಒಂದೇ, ಇಡೀ ಜಗತ್ತೇ ಅದ್ಭುತ ಜಗತ್ತು, ಅದು ಸ್ವರ್ಗ. ಬಾಬೋರು ಒಬ್ರೇನೆ, ಸ್ವರ್ಗನೂ ಒಂದೇನೆ. ಇದನ್ನ ಎಲ್ಲ ಮನುಷ್ಯ ಮಾತ್ರರು ನೆನ್ಪು ಮಾಡ್ತಾರೆ. ಸ್ವರ್ಗನ ಜಗತ್ತಿನ ಎಲ್ಲ ಮನುಷ್ಯ ಮಾತ್ರರು ನೆನ್ಪು ಮಾಡ್ತಾರೆ. यहाँ तो कुछ भी वंडर है नहीं, तुम बच्चों के अंदर धीरज है कि अब सुख के दिन आ रहे हैं. ಇಲ್ಲಿ ಏನು ವಂಡರ್ಸ್ ಏನು ಇಲ್ಲ, ಮನುಷ್ಯೇನೋ ವಂಡರ್ಸ್ ಅಂತ ಹೇಳ್ತಾರೆ ಅಷ್ಟೇನೆ. ಈಗ ನಿಮ್ಮ ಮಕ್ಕಳ ಒಳಗಡೆ ಎಷ್ಟೊಂದು ತಾಳ್ಮೆ ಇರ್ಬೇಕಂದ್ರೆ, ಮಕ್ಕಳೇ ಈ ದುಃಖದ ದಿನಗಳು ಕಳೆದೋಗುತ್ತೆ, ಸುಖದ ದಿನಗಳು ಬರ್ತಾ ಇದೆ. तुम समझते हो पुरानी दुनिया का विनाश हो, तब तो राजा ही मिले स्वर्ग की. ಈ ಮಕ್ಕಳಿಗೆ ಗೊತ್ತಿದೆ ಈ ಹಳೆ ಜಗತ್ತು ವಿನಾಶ ಆಗುತ್ತೆ, ಆವಾಗ್ಲೇ ನಮ್ಮ ರಾಜ್ಯ ಸ್ವರ್ಗದ್ದು ನಮಗ್ ಸಿಗುತ್ತೆ. ಅಭಿ ಅರ್ಜುನ್ ರಾಜಾಯಿ ಸ್ಥಾಪನೆ ನೈ ಹುಯಿ ಹೈ, ಇನ್ನು ರಾಜ್ಯ ಸ್ಥಾಪನೆ ಆಗಿಲ್ಲ. ಹಾ ಪ್ರಜಾ ಬಂತಿ ಜಾತಿ, ಬಚ್ಚೆ ಆಪಸ್ ಮೇ ರಾಯ್ ಕರ್ತೆ ಸರ್ವಿಸ್ ಕಿ ವೃದ್ಧಿ ಕೇಸೆ ಹೋ. ಹಾ ಪ್ರಜೆಗಳಿನ್ನೂ ಆಗ್ತಾ ಹೋಗ್ತಾರೆ, ಆದ್ರೆ ನೀವು ಮಕ್ಕಳು ಪರಸ್ಪರ ಕುತ್ಕೊಂಡು ಸಲಹೆ ತೆಗಿರಿ, ಸರ್ವಿಸ್ ಅನ್ನ ಹೇಗ್ ವೃದ್ಧಿ ಮಾಡೋದು ಕ್ವಶನ್ ಮಾರ್ಕ್. ಎಲ್ಲರಿಗೂ ಸಂದೇಶ ಹೇಗ್ ಕೊಡೋದು ಕ್ವಶನ್ ಮಾರ್ಕ್. ಬಾಬಾ ಅವ್ರದ್ದು ಬಾಬಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ, ಬಗ್ಗೆ ಎಲ್ಲದೂ ವಿನಾಶ ಆಗುತ್ತೆ. ಐಸೆ ಬಾಪ್ಕೋ ಯಾದ್ ಕರ್ನಾ ಚಾಹಿಯೇನಾ. ನಮಗೋಸ್ಕರ ಬಾಬೋರ್ ಇಷ್ಟು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಬಾಬೋರ್ ನೆನ್ಪು ಮಾಡ್ಬೇಕಲ್ವಾ. ಯಾವ ತಂದೆ ನಮ್ಗೆ ರಾಜ ತಿಲಕವನ್ನ ಕೊಟ್ಟು ಹಕ್ಕುದಾರರನ್ನಾಗಿ ಮಾಡಿ ಇನ್ನೆಲ್ಲದನ್ನು ವಿನಾಶ ಮಾಡ್ತಾರೆ. ನ್ಯಾಚುರಲ್ ಕೆಲಾಮಿಟೀಸ್ ಬಿ ಡ್ರಾಮಾ ಮೇ ನೋಂದಿ ಹುಯಿ ಹೈ. ಪ್ರಕೃತಿಯ ವಿಕೋಪನು ಡ್ರಾಮಾದಲ್ಲಿ ನಿಗದಿ ಇದೆ. ಇಸ್ ಬಿಗರ್ ದುನಿಯಾ ಕಾ ವಿನಾಶ ಹೋ ನೈ ಸಕ್ತಾ ಹೈ. ಪ್ರಕೃತಿ ವಿಕೋಪ ಇಲ್ಲದೆ ಈ ಜಗತ್ತು ವಿನಾಶನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಯಾರು ಕ್ಲೀನ್ ಮಾಡೋದು, ಪರಿವರ್ತನೆ. ಬಾಬಾ ಹೇಳ್ತಾರೆ ಈಗ ನಿಮ್ಮ ಪರೀಕ್ಷೆಯ ದಿನಗಳು ತುಂಬಾ ಹತ್ರ ಇದೆ. ಮೂಲ್ ಮೃತ್ಯು ಲೋಕ್ ಸೆ ಅಮರ್ ಲೋಕ್ ಟ್ರಾನ್ಸ್ಫರ್ ಹೋನಾ ಹೈ. ಪರೀಕ್ಷೆ ಆದ್ಮೇಲೆ ಏನಾಗುತ್ತೆ, ಒಂದ್ ಕ್ಲಾಸಿಂದ ಇನ್ನೊಂದ್ ಕ್ಲಾಸಿಗೆ ಟ್ರಾನ್ಸ್ಫರ್ ಆಗ್ತೀವಲ್ಲ. ಬಾಬಾ ಹೇಳ್ತಾರೆ ಈ ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು. ಎಷ್ಟು ಚೆನ್ನಾಗಿ ಓದ್ತೀರಿ, ಬೇರೆಯವರಿಗೆ ಓದಿಸ್ತೀರಿ, ಅಷ್ಟು ಉನ್ನತವಾದ ಪದವಿಯನ್ನ ಪಡ್ಕೊಳ್ತೀರಿ. ಏಕೆಂದ್ರೆ ಪ್ರಜಾ ಅಪ್ನಿ ಬನಾತೆ ಹೋ. ನೀವೆಷ್ಟು ಸೇವೆ ಮಾಡ್ತೀರೋ ನಿಮ್ ಪ್ರಜೆಗಳಾಗ್ತಾರ ಅವ್ರು. ಎಷ್ಟು ಆತ್ಮಗಳಿಗೆ ಸಂದೇಶ ಕೊಡ್ತೀರಿ ಅಷ್ಟು. ಹಂಗಂತ ಎಲ್ಲರಿಗೂ ಜ್ಞಾನ ಕೊಡುವಾಗ ಇವರೆಲ್ಲ ನನ್ನ ಪ್ರಜೆ ಆಗ್ಲಿ ಅಂತಲ್ಲ, ನಿಮಿತ್ತವಾಗಿ ಸಂದೇಶ ಕೊಡಿ. ಯಾರೇನು ಬಾಬೋರಿಂದ ನಮ್ಗಿಂತ ಉನ್ನತ ಪದವಿ ಪಡ್ಕೊಳ್ಳೋರು ಇರ್ಬೋದು, ಪುರುಷಾರ್ಥ ಮಾಡೋದ್ರ ಮೇಲೆ ತಾನೇ ಇದೆ. ಆದ್ರೆ ನೀವು ಪರಿಶ್ರಮ ಪಟ್ಟು ಸೇವೆ ಮಾಡಿದ್ರೆ ನಿಮ್ಗೆ ಪ್ರಜೆಗಳಾಗ್ತಾರೆ.
ಪುರುಷಾರ್ಥ ಮಾಡಿ ಎಲ್ಲರ ಕಲ್ಯಾಣ ಮಾಡಬೇಕು. ಚಾರಿಟಿ ಬಿಗನ್ಸ್ ಎಟ್ ಹೋಮ್ एक कायदा है. पहले मित्र संबंधी बिरादारी आदि वाले ही आएंगे, पीछे पब्लिक आती है. ಸೇವೆನ ಮನೆಯಿಂದ ಕುಟುಂಬದಿಂದ ಶುರು ಮಾಡಿ, ಇದೇ ಕಾಯ್ದೆ ಇರೋದು. ಮೊದಲು ಮಿತ್ರ ಸಂಬಂಧಿಕರು, ನಿಮ್ಮ ವಂಶಸ್ಥರು, ಅವರಿಗೆಲ್ಲ ತಿಳಿಸ್ಕೊಡಿ, ಅವರೇ ಬರೋದು. ಆಮೇಲೆ ಪಬ್ಲಿಕ್ ಬರ್ತಾರೆ. ಶುರುಮೆ ಹೂವಾ ಬಿ ಐಸೇನ. ನೋಡಿ, ಹಾದಿಯಲ್ಲಿ ಯಜ್ಞ ಹೆಂಗೆ ಸ್ಥಾಪನೆ ಆಯ್ತು, ಇದೇ ತರ ಆಯ್ತಲ್ವಾ. ನಿಧಾನವಾಗಿ ವೃದ್ಧಿ ಆಗುತ್ತೆ. फिर बच्चों के रहने के लिए बड़ा मकान बना, जिसको ओम निवास कहते थे. ಬಾಬೋರ್ ಹಿಸ್ಟ್ರಿ ಹೇಳಕ್ ಶುರು ಮಾಡಿದ್ರು. ಫಸ್ಟ್ ಮನೆಯಿಂದ ನೋಡಿ, ಬಾಬೋರ್ ಪರಿವಾರ, ಆದಿಯಲ್ಲಿ ಬಂದವ್ರು ಎಲ್ಲ ಪರಿವಾರ ಸಹಿತ ಬಂದ್ರಲ್ಲ, ಇಡೀ ವಂಶದವ್ರದ್ದು ಕಲ್ಯಾಣ ಮಾಡಿದ್ರು. ನಿಧಾನವಾಗಿ ಬಾಬೋರ್ ಮಕ್ಕಳ ಸಂಖ್ಯೆ ವೃದ್ಧಿ ಆಯ್ತು. ಮತ್ತೆ ಮಕ್ಕಳು ಇರಕ್ಕೆ ದೊಡ್ಡ ಸ್ಥಾನನೂ ಬೇಕಾಯ್ತು. ಓಂ ನಿವಾಸ್ ಅಂತ ಕರೀಲಾಗ್ತಾ ಇತ್ತು, ಎಲ್ಲಿ ಮಕ್ಕಳು ಇರ್ತಾ ಇದ್ರು. बच्चे आकर पढ़ने लगे, सब ड्रामा नोंद थी जो फिर रिपीट होगा. ಬಾಬೋರು ಮಾತೆಯರು ಮಕ್ಕಳ ಸಹಿತ ಎಲ್ಲ ಬಂದ್ರಲ್ಲ, ಅವರಿಗೆಲ್ಲರಿಗೂ ಬಾಬೋರು ಬೋರ್ಡಿಂಗು, ಲೌಕಿಕ ವಿದ್ಯೆ, ಈಶ್ವರೀಯ ವಿದ್ಯೆ ಎಲ್ಲದನ್ನು ಓದಿಸ್ತಾ ಇದ್ರು. ಇದೆಲ್ಲ ಡ್ರಾಮಾ ನಿಗದಿತ್ತು ಮತ್ತು ರಿಪೀಟ್ ಆಗುತ್ತೆ. ಇಸ್ಕೋ ಕೊಯ್ ಬದಲ್ ತೋಡಿ ಸಕ್ತಾ ಹೈ, ಇದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಈ ವಿದ್ಯೆ ಎಷ್ಟು ಶ್ರೇಷ್ಠವಾಗಿದೆ. ಇದರಲ್ಲೂ ನೆನಪಿನ ಯಾತ್ರೆನೇ ಮುಖ್ಯವಾಗಿರೋದು. ಮುಖ್ಯ ಈ ಕಣ್ಣು ಬಹಳ ಮೋಸ ಮಾಡುತ್ತೆ. ಆಂಖೆ ಕ್ರಿಮಿನಲ್ ಬಂತಿ ಹೇ ತಬ್ ಶರೀರ್ ಬಿ ಕರ್ಮೇಂದ್ರಿಯ ಚಂಚಲ್ ಹೋತಿ ಹೇ. ಈ ಕಣ್ಣು ವಿಕಾರಿ ಆಯ್ತು. ದೇಹ ನೋಡ್ತು ಅಂದ್ರೆ, ಬೆಳ್ಳಗಿದ್ದಾರೆ, ತೆಳ್ಳಗಿದ್ದಾರೆ, ದಪ್ಪಗಿದ್ದಾರೆ ಎಲ್ಲ ಈ ದೇಹ ನೋಡುತ್ತೆ ಅಂದ್ರೆ ಏನಾಗುತ್ತೆ? ಕರ್ಮೇಂದ್ರಿಯಗಳು ಚಂಚಲ ಆಗುತ್ತೆ. ದೃಷ್ಟಿ ಚಂಚಲ ಆಯ್ತು ಅಂದ್ರೆ ಕರ್ಮೇಂದ್ರಿಯಗಳು ಚಂಚಲ ಆಗುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳೋದು, ನೀವು ಮಸ್ತಕದಲ್ಲಿ ಆತ್ಮ ಆಗಿ ಬೇರೆಯವರ ಮಸ್ತಕದಲ್ಲಿ ನಿಮ್ ದೃಷ್ಟಿ ಹೋಗ್ಬೇಕು. ಇದೇ ಮೊದಲ ಪ್ರಾಕ್ಟೀಸು. ಯಾರು ಈ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು ಮಾತ್ರ ಇನ್ ಮುಂದಿನ ಪ್ರಾಕ್ಟೀಸ್ ಅಲ್ಲಿ ಸಫಲರಾಗಕ್ಕಾಗುತ್ತೆ. कोई अच्छी बच्ची को देखते बस उसमें फंस पड़ते हैं. ऐसे बहुत दुनिया में केस होते हैं ना. ಯಾರಾದ್ರೂ ಒಳ್ಳೆ ಸುಂದರವಾಗಿರೋ ಹೆಣ್ಮಕ್ಳು ನೋಡಿದ್ರು, ಆಕರ್ಷಣೆ ಆಯ್ತು, ಅವರಲ್ಲಿ ಅವ್ರು ಇವರಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ. ಮಕ್ಕಳೇ, ಈ ಜಗತ್ತಲ್ಲಿ ಇಂಥ ಕೇಸ್ಗಳು ತುಂಬಾ ನೋಡ್ತೀರಿ ಅಲ್ವಾ. ನೋಡಿ, ಇಂಥ ಕೇಸ್ಗಳು ಜಗತ್ತಲ್ಲ, ಬ್ರಾಹ್ಮಣರಲ್ಲೂ ಆಗುತ್ತೆ. ಇಲ್ಲಿ ಕ್ಲಾಸಿಗೆ ಬರ್ತಾರೆ, ದೇಹಾಭಿಮಾನದಲ್ಲಿ ಬಂದು ಯಾರು ಚೆನ್ನಾಗಿರೋ ಕುಮಾರನೋ ಕುಮಾರಿ ನೋಡ್ತಾರೆ, ಮದುವೆ ಮಾಡ್ಕೊಂಡು ಓಡ್ತಾರೆ. ಯಾಕೆಂದ್ರೆ ಇದೆಲ್ಲ ಆಗುತ್ತೆ. ಕಾರಣ ಇಷ್ಟೇ, ದೇಹದ ದೃಷ್ಟಿ. ಅದಕ್ಕೆ ಬಾಬಾ ಹೇಳೋದು, ಕಣ್ಣು ಬಹಳ ಮೋಸ ಮಾಡುತ್ತೆ ಮಕ್ಕಳೇ. ಗುರು ಕಿ ಬಿ ಕ್ರಿಮಿನಲ್ ಹೈ ಹೋ ಜಾತಿ ಹೇ. ಯಹಾ ಬಾಬಾ ಕೇತೆ ಕ್ರಿಮಿನಲ್ ಹೈ ಬಿಲ್ಕುಲ್ ನಹಿ ಹೋನಿ ಚಾಹಿಯೆ. ಗುರುಗಳು ಅಂತ ಹೇಳ್ಕೊಡೋರು ವಿಕಾರಿ ದೃಷ್ಟಿ. ಯಾರು ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ಭಗವಾನ್ ಜಾನೆ. ಅದಕ್ಕೋಸ್ಕರ ಮಕ್ಕಳೇ, ಈ ಜಗತ್ತಿನಲ್ಲಿ ಸೇಫ್ಟಿ ಬಹಳ ಕಷ್ಟ ಇದೆ. ಸೇಫ್ಟಿ ಇದೆ ಅಂದ್ರೆ ಮಕ್ಕಳೇ ನನ್ನ ನೆನಪಲ್ಲಿದೆ ಅಂತ ಅದಕ್ಕೆ ಹೇಳೋದು. ಇಲ್ಲಿ ಬಾಬಾ ಹೇಳ್ತಾರೆ, ವಿಕಾರಿ ದೃಷ್ಟಿ ಬಿಲ್ಕುಲ್ ಇರಬಾರ್ದು. ಸಹೋದರ ಸಹೋದರಿಯರಾಗಿದ್ರೆ ಪವಿತ್ರವಾಗಿರಕ್ ಸಾಧ್ಯ. ಮನುಷ್ಯೋಂಕೋ ಕ್ಯಾ ಪತಾ ವತೋ ಅಸ್ತಿ ಕರೆಂಗೆ, ಶಾಸ್ತ್ರೋ ಮೇ ತೋ ಯೇ ಬಾತೆ ಹೇ ನಹಿ. ಮನುಷ್ಯರಿಗೆ ಏನ್ ಗೊತ್ತು, ಅಯ್ಯೋ ಇದೆಲ್ಲ ಹೆಂಗ್ ಸಾಧ್ಯ, ಹಾಸ್ಯ ಅನ್ಸುತ್ತೆ. ಗೃಹಸ್ಥದಲ್ಲಿ ಒಟ್ಟಿಗೆ ಇದ್ದು ಪವಿತ್ರವಾಗಿರೋದು ಸಾಧ್ಯನಾ? ಇದು ಸಾಧ್ಯ ಇಲ್ಲ ಅಂತ ಶಾಸ್ತ್ರಗಳಲ್ಲೆಲ್ಲ ಎಲ್ಲಿ ಬರ್ದಾರೆ ಇದು ಅಂತ ಕೇಳ್ತಾರೆ ಕೆಲವರು. ಬಾಬಾ ಹೇಳ್ತಾರೆ, ಈ ಜ್ಞಾನ ಪ್ರಾಯಲೋಪ ಆಗುತ್ತೆ. ಮತ್ತೆ ದ್ವಾಪರ ಯುಗದಿಂದ ಶಾಸ್ತ್ರ ಮುಂತಾದ ಗ್ರಂಥಗಳು ಬರುತ್ತೆ. ಮುಖ್ಯ ಬಾತ್ ಕೇತೆ ಅಲಫ್ ಕೋ ಯಾದ್ ಕರೋ ವಿಕರಂ ವಿನಾಶ್ ಹೋ ಜಾಯ್. ಈಗ ಬಾಬೋರ್ ಹೇಳೋದು ಮುಖ್ಯ ಮಾತೇನು ಅಂದ್ರೆ, ಬಾಬೋರ್ ನೆನಪು ಮಾಡಿ, ಅದರಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. 84 ಜನ್ಮದ ಚಕ್ರದಲ್ಲಿ ಬಂದಿದಿರಿ. ಅಭಿ ಫಿರ್ ತುಮ್ಹಾರಿ ಆತ್ಮ ದೇವತಾ ಬನ್ ರಹಿ ಹೈ. ಈಗ ಮತ್ತೆ ನೀವು ಆತ್ಮ ದೇವತೆಗಳು ಆಗ್ತಾ ಇದ್ದೀರಿ. ಇಷ್ಟು ಚಿಕ್ಕ ಆತ್ಮ, ಅಣಗಿಂತ ಸೂಕ್ಷ್ಮ ಆತ್ಮ, ಇದರಲ್ಲಿ 84 ಜನ್ಮದ ಅವಿನಾಶಿ ಪಾತ್ರ ತುಂಬಿದೆ. ವಂಡರ್ ಹೇನ, ಅದ್ಭುತ ಅಲ್ವಾ ಮಕ್ಕಳೇ? ನೋಡಿ, ಈ ಅದ್ಭುತನೇ ನೀವು ವಿಚಾರ ಮಾಡಿ, ಎಷ್ಟು ಆನಂದ ಆಗುತ್ತೆ. ಅದ್ಭುತದಲ್ಲಿ ಅದ್ಭುತ ಇದು. ऐसे ವಂಡರ್ ಆಫ್ ವರ್ಲ್ಡ್ ಕಿ ಬಾತೆ ಬಾಪ್ ಹಿ ಆಕರ್ ಸಮಜಾತೆ. ಹಾಗೆ ವಂಡರ್ ಆಫ್ ದಿ ವರ್ಲ್ಡ್ ಯಾವುದು? ಸತ್ಯಯುಗ. ಅಲ್ಲಿ ಏನೇನು ಅದ್ಭುತಗಳಿದೆ ಇದೆಲ್ಲ ಬಾಬೋರೇ ಬಂದು ತಿಳಿಸ್ಕೊಡ್ತಾರೆ. ಕೊಯ್ಕಾ 84 ಕಾ, ಕೊಯ್ಕಾ 50,
कोई का 60 ಜನ್ಮೋं का ಪಾರ್ಟ್. ಎಲ್ಲರದು 84 ಜನ್ಮ ಅಲ್ಲ, ಕೆಲವ್ರದ್ದು 84, 50, 60, ಅವ್ರವ್ರು ಎಷ್ಟು ಲೇಟ್ ಆಗಿ ಬರ್ತಾರೆ ಅಷ್ಟು ಜನ್ಮ ಕಮ್ಮಿ ಆಗುತ್ತೆ. ಪರಂಪಿತ ಪರಮಾತ್ಮನಿಗೂ ಪಾತ್ರ ಸಿಕ್ಕಿದೆ ಈ ಡ್ರಾಮಾದಲ್ಲಿ. ಡ್ರಾಮಾ ಅನುಸಾರ ಅನಾದಿ ಅವಿನಾಶಿ ಡ್ರಾಮಾ ಇದು. शुरू कब हुआ बंद कब होगा ये नहीं कह सकते, क्योंकि अनादि अविनाशी ड्रामा है, बातें कोई जानते नहीं है. ಈ ಜಗತ್ ಎಲ್ಲಿಂದ ಶುರುವಾಯ್ತು, ಯಾವಾಗ ಮುಗಿಯುತ್ತೆ, ಈ ಮಾತೇ ಇಲ್ಲ. ಯಾಕೆಂದ್ರೆ ಇದು ಅನಾದಿ ಅವಿನಾಶಿ ಡ್ರಾಮಾ. ಇದನ್ನ ಯಾರು ತಿಳ್ಕೊಂಡೇ ಇಲ್ಲ. ಇದು ನಿರಂತರವಾಗಿ, ಇದು ಚಕ್ರ. ಇದಕ್ಕೆ ಎಂಡು ಇಲ್ಲ, ಆರಂಭನೂ ಇಲ್ಲ, ಕೊನೆನೂ ಇಲ್ಲ, ಆರಂಭನೂ ಇಲ್ಲ. ಇದು ನಿರಂತರವಾಗಿ ತಿರುಗುತ್ತೆ. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಶುಭೋದಯ, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈಗ ಪರೀಕ್ಷೆಯ ಸಮಯ ತುಂಬಾ ಹತ್ರ ಇದೆ. ಇದನ್ನ ಬಾಬಾ ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಗೆ. ಯಾರಿಗೆಷ್ಟು ಸೀರಿಯಸ್ನೆಸ್ ನಮ್ಗೆ ಬಂದಿದೆ ಅದು ಅವರವರಿಗೆ, ಆದ್ರೆ ಪರೀಕ್ಷೆಯ ಸಮಯ ಬಹಳ ಹತ್ರ ಇದೆ. ಆದ್ದರಿಂದ ಪುರುಷಾರ್ಥ ಮಾಡಿ ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಿ. ವಿದ್ಯೆ ಓದಬೇಕು, ಬೇರೆಯವರಿಗೂ ಓದಿಸ್ಬೇಕು. ಓದಿಸೋದನ್ನ ಎಲ್ಲಿಂದ ಶುರು ಮಾಡಬೇಕು? ಚಾರಿಟಿ ಬಿಗನ್ಸ್ ಎಟ್ ಹೋಮ್. ಮನೆಯಿಂದ, ಪರಿವಾರದಿಂದ, ನಿಮ್ಮ ವಂಶದಿಂದ, ನಿಮ್ಮ ಹಳ್ಳಿಯಿಂದ, ನಿಮ್ಮ ಏರಿಯಾದಿಂದ, ನಿಮ್ಮ ಊರಿಂದ. ಹಿಂಗೆ ಈ ಜ್ಞಾನವನ್ನ ಹರಡೋದು, ಪಸರಿಸೋದು ಈ ರೀತಿಯಲ್ಲಿ. ಅದಕ್ಕೆ ಬಾಬಾವ್ರ ಆದಿದು ಉದಾಹರಣೆನು ಹೇಳಿದ್ರಲ್ಲ. ಎರಡನೇದು, ದೇಹಿ ಅಭಿಮಾನಿಯಾಗಿ ಅವಿನಾಶಿ ಸತ್ಯ ಸಂಪಾದನೆ ಜಮಾ ಮಾಡ್ಕೊಳ್ಳಿ. ತನ್ನ ರಿಜಿಸ್ಟರ್ ಅನ್ನ ಇಟ್ಕೊಳ್ಬೇಕು, ಚಾರ್ಟ್ ಇಟ್ಕೋಬೇಕು. ಯಾವುದು ಅಂತಹ ವಿಕರ್ಮ ಮಾಡಬೇಡಿ, ಯಾವುದರಿಂದ ನಿಮ್ಮ ರಿಜಿಸ್ಟರ್ ಹಾಳಾಗುವಂಥದ್ದು. वरदान, सर्व को उमंग उत्साह का सहयोग दे, शक्तिशाली बनाने वाले सच्चे सेवाधारी भव. ಸರ್ವರಿಗೂ ಉತ್ಸಾಹ ಉಲ್ಲಾಸದ ಸಹಯೋಗವನ್ನ ಕೊಡ್ತಾ ಶಕ್ತಿಶಾಲಿಗಳನ್ನಾಗಿ ಮಾಡುವಂತವರೇ ಸತ್ಯ ಸೇವಾಧಾರಿ ಭವ. ಸೇವಾಧಾರಿ ಅಂದ್ರೆ ಅರ್ಥ ಸರ್ವರಿಗೂ ಉತ್ಸಾಹ ಉಲ್ಲಾಸದ ಸಹಯೋಗವನ್ನ ಕೊಟ್ಟು ಶಕ್ತಿಶಾಲಿ ಮಾಡುವಂತವರು. अभी समय कम है और रचना ज्यादा से ज्यादा आने वाली है. ಸಮಯ ಕಮ್ಮಿ ಇದೆ, ಇನ್ನು ರಚನೆ ಬಾಬೋರ್ ಮಕ್ಕಳು ಹೆಚ್ಚೆಚ್ಚು ಬರೋರಿದ್ದಾರೆ. सिर्फ इतनी संख्या में खुश नहीं हो जाना, बहुत आ गए. ಇಷ್ಟೇ ಸಂಖ್ಯೆಗೆ ಖುಷಿ ಪಡಬೇಡಿ, ಬಹಳಷ್ಟು ಬಾಬೋರ್ ಮಕ್ಕಳು ಬಂದ್ಬಿಟ್ಟಿದ್ದಾರೆ ಅಂತ. ಇನ್ನೂ ಬಹಳಷ್ಟು ಮಕ್ಕಳು ಬರೋರಿದ್ದಾರೆ. अभी तो बहुत संख्या बढ़नी है, इसलिए आपने जो पालना ली उसका रिटर्न दो. ಈಗ ಇನ್ನು ತುಂಬಾ ಸಂಖ್ಯೆ ವೃದ್ಧಿ ಆಗೋರಿದ್ದಾರೆ, ಬಾಬೋರ್ ಮಕ್ಕಳು ಬರೋರಿದ್ದಾರೆ. ಆದ್ದರಿಂದ ಇಲ್ಲಿವರೆಗೂ ನೀವೇನ್ ಬಾಬೋರ ಪಾಲನೆನ ತಗೊಂಡಿದ್ದೀರೋ ಅದರ ರಿಟರ್ನ್ ಕೊಡಿ. आने वाली निर्बल आत्माओं के सहयोगी बन, उन्हें समर्थ अचल अडोल बनाओ, तब कहेंगे सच्चे सेवादारी. ಮುಂದೆ ಬರುವಂತಹ ನಿರ್ಬಲ ಆತ್ಮಗಳಿಗೆ ಸಹಯೋಗಿಗಳಾಗಿ ಅವರನ್ನು ಸಮರ್ಥರು, ಅಚಲ ಅಡೋಲರನ್ನಾಗಿ ಮಾಡಿ ಅವಾಗ ಹೇಳೋದು ನೀವು ಸತ್ಯ ಸೇವಾದಾರಿಗಳು ಅಂತ. ಎಲ್ಲರಲ್ಲಿ ಉತ್ಸಾಹ ಉಲ್ಲಾಸವನ್ನ ತುಂಬುತ್ತಾ ಸಹಯೋಗಿಗಳಾಗಿ ಎಂತಹದೇ ಆತ್ಮಗಳಾದ್ರೂ ಅವರನ್ನ ಶಕ್ತಿಶಾಲಿ ಮಾಡೋರೇ ಸತ್ಯವಾದ ಸೇವಾದಾರಿಗಳು. ಬಾಬೋರ್ ಪಾಲನೆ ನಾವೇ ತಗೊಳ್ತಾ ಇರೋದಲ್ಲ, ನಂಗಿನ್ನು ಆ ಪಾಲನೆ ಸಿಕ್ಕಿಲ್ಲ, ಈ ಪಾಲನೆ ಸಿಕ್ಕಿಲ್ಲ, ನಂಗೆ ಯಾರು ಪಾಲನೆ ಮಾಡಲ್ಲ. ಪಾಲನೆ ಬಾಬೋರಿಂದ ಏನ್ ತಗೊಂಡಿದ್ದೀರೋ ಅದನ್ನ ಈಗ ಬೇರೆಯವರಿಗೆ ಕೊಡಿ, ರಿಟರ್ನ್ ಕೊಡಿ. ಬಾಬೋರ ಪಾಲನೆಯ ರಿಟರ್ನ್ ಅನೇಕ ಆತ್ಮಗಳಿಗೆ ಸಹಯೋಗಿಯಾಗಿ ಉತ್ಸಾಹ ಉಲ್ಲಾಸ ತುಂಬಿ ಎಂತಹ ಆತ್ಮ ಆಗ್ಲಿ ಅವರ ಸ್ಥಿತಿನ ಅಚಲ ಅಡೋಲ ಮಾಡಿ, ಅವಾಗ ನೀವು ಸತ್ಯ ಸೇವಾದಾರಿಗಳು. ಸ್ಲೋಗನ್,
रूह को जब जहां जैसे चाहो स्थित कर लो, यही रूहानी ಡ್ರಿಲ್ है. ರೂಹಾನಿ ಡ್ರಿಲ್ ಅಂದ್ರೆ ಏನು? ಆತ್ಮೀಯ ಡ್ರಿಲ್ ಅಂದ್ರೆ ನೀವು ಆತ್ಮವನ್ನ ಯಾವಾಗ ಎಲ್ಲಿ ಹೇಗೆ ಬೇಕೋ ಹಾಗೆ ಅದನ್ನ ಸ್ಥಿತ ಮಾಡಿ, ಅದೇ ಆತ್ಮೀಯ ಡ್ರಿಲ್. ನೀವು ಆತ್ಮವನ್ನ ಬಾಬಾ ಅವ್ರ ನೆನಪಲ್ಲ, ಪರಂಧಾಮದಲ್ಲ, ಸೂಕ್ಷ್ಮ ವತನದಲ್ಲ, ನಿರಾಕಾರಿ ಸ್ಥಿತಿಯಲ್ಲ, ಫರಿಷ್ಠ ಸ್ಥಿತಿಯಲ್ಲ, ಚಾರ್ಧಾಮ್ ಕಿ ಯಾತ್ರನ, ಯಾವ ಸ್ಥಿತಿ ಎಲ್ಲ ಒಂದೇ ಇರಬೇಕು. ಯಾವಾಗ ಎಲ್ಲಿ ಹೇಗೆ ಯಾವ ಸ್ಥಿತಿಯಲ್ಲಿ ಸ್ಥಿತ ಮಾಡಕ್ ಆಗ್ಬೇಕು ಇಷ್ಟಪಡ್ತಿರೋ ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕು. ಇದೇ ಆತ್ಮೀಯ ಡ್ರಿಲ್. ಇದು ಅವ್ಯಕ್ತ ಇಶಾರೆ. ಪವರ್ಫುಲ್ ಮನಸ್ಸಿನ ಚಿಹ್ನೆ ಆಗಿದೆ. ನನ್ನ ಮನಸ್ಸು ಪವರ್ಫುಲ್ ಆಗಿದೆ, ಶಕ್ತಿಶಾಲಿ ಮನಸ್ಸಿದೆ ಅಂದ್ರೆ ಸೆಕೆಂಡ್ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ತಲುಪಬೇಕು. ಯಾವಾಗ ಬೇಕೋ ಎಲ್ಲಿ ಬೇಕೋ ಅಲ್ಲಿಗೆ ತಲುಪಬೇಕು. मन को जब उड़ना आ गया, प्रैक्टिस हो गई, तो सेकंड में जहां चाहे वहां पहुंच सकता है. ಮನಸ್ಸನ್ನ ಎಲ್ಲಿ ಹಾರಬೇಕು, ಮನಸ್ಸು ಪ್ರಾಕ್ಟೀಸ್ ಮಾಡಿ ಸೆಕೆಂಡ್ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಅದು ತಲುಪಬೇಕು. ತಲುಪಕ್ ಒಂದ್ ಕಡೆ ಇಷ್ಟ ಹೋಗುತ್ತೆ, ಮತ್ತೊಂದ್ ಕಡೆ ಹಂಗಿಲ್ಲ. ನಾನು ಎಲ್ಲಿ ತಲುಪಬೇಕೋ ಅಲ್ಲಿ ನಾನು ಸ್ಥಿತವಾಗಿರ್ಬೇಕು. ಈಗೀಗ ಸಾಕಾರ ವತನದಲ್ಲಿ, ಈಗೀಗ ಪರಂಧಾಮದಲ್ಲಿ ಸೆಕೆಂಡಿನ ವೇಗ, ಈ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ಳಿ. ಅಂದ್ರೆ ಮನಸ್ಸು ಬುದ್ಧಿ ಎಲ್ಲಿ ಸ್ಥಿತ ಮಾಡಕ್ಕೆ ಸಂಕಲ್ಪ ಇದೆಯೋ ಅಲ್ಲಿ ಸೆಕೆಂಡ್ ಅಲ್ಲಿ ಸ್ಥಿತ ಆಗ್ಬೇಕು. ಈ ಅಭ್ಯಾಸ ಹೆಚ್ಚಿಸ್ಕೊಳ್ಳಿ. ಅವಾಗ ಹೇಳೋದು ಪವರ್ಫುಲ್ ಮನಸ್ಸು. ಮನಸ್ಸು ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳಿ. ನಿಮ್ಮ ಮೇಲೆ ನೀವೇ ಕೃಪೆ ಮಾಡ್ಕೋಬೇಕೇ ಹೊರತು ಯಾರು ಬೇರೆಯವ್ರು ಬಾಬೋರ್ ಕೃಪೆ ಮಾಡಿರೋದು ಬೇಕಾದಷ್ಟಾಯ್ತು. ಈಗ ನೀವು ಪುರುಷಾರ್ಥ ಮಾಡಿ ಗ್ಯಾಲಪ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ಅನ್ನ ಎಂದು ಹಾಳು ಮಾಡ್ಕೊಳ್ಬಾರ್ದು. ಇದು ತುಂಬಾ ಉನ್ನತವಾದ ವಿಧಿ. ಬಾಬೋರ್ ನಿನ್ನೆನೂ ಹೇಳಿದ್ದಾರೆ, ಕಣ್ಣು ಮಕ್ಕಳೇ, ಈ ಕಣ್ಣನ್ನ ನೀವು ಪವಿತ್ರ ಮಾಡ್ಕೋಬೇಕು. ಇದಕ್ಕೆ ತುಂಬಾ ಅಭ್ಯಾಸ ಬೇಕು. ಆತ್ಮ ದೃಷ್ಟಿಯಲ್ಲಿ ನೋಡಿ, ಆತ್ಮ ಆಗಿ ಕೆಲಸ ಮಾಡಿ, ಆತ್ಮನ್ ನೋಡಿ. ನಮ್ ದೃಷ್ಟಿ ಎಲ್ಲರ ಭ್ರುಕುಟಿ ಕಡೆ ಹೋಗ್ಬೇಕು. ಆ ಪ್ರಾಕ್ಟೀಸ್ ಮಾಡಿ. ಅವಾಗ ಈ ದೇಹದ ಆಕರ್ಷಣೆ ಇರೋದಿಲ್ಲ. ಇಲ್ಲಾಂದ್ರೆ ಬಾಬಾ ಹೇಳಿದ್ರಲ್ಲ, ದೇಹದ ಆಕರ್ಷಣೆಯಾಗಿ ಯಾರ್ಯಾರಲ್ಲಿ ಸಿಕ್ಕಾಕೊಂಡು ಓಡೋಗ್ಬಿಡ್ತಾರೆ. ಬಾಬಾ ಅವ್ರು ಕೈ ಬಿಟ್ಟು ಹೋಗ್ತಾರೆ. ಮತ್ತೆ ವಾಪಸ್ ಅದೇ ಮೃತ್ಯು ಲೋಕದ ಜೀವನ. ಅದಕ್ಕೆ ಕಣ್ಣನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಸಹೋದರ ಸಹೋದರಿಯರಾಗಿರಿ. ನೆನಪಿನ ಕಡೆ ಪೂರಾ ಅಟೆನ್ಷನ್ ಕೊಡ್ಬೇಕು. ಇದೇ ಬಹಳ ಮುಖ್ಯವಾಗಿರೋದು. ಎಷ್ಟು ಸಾಧ್ಯ ಅಷ್ಟು ನಿಮ್ ರಿಜಿಸ್ಟರ್ ಹಾಳಾಗೋ ಯಾವುದೇ ಕರ್ಮವನ್ನ ಮಾಡಬಾರ್ದು. ಇದಕ್ಕೆ ಮೂಲ ಅಭ್ಯಾಸ ಇದೆ. ಮತ್ತೆ ಬಾಬೋರ ನೆನಪು. ಓಂ ಶಾಂತಿ.